ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ ಉದ್ಯಮ ಬೇಕರಿ ಉದ್ಯಮ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಬೇಕಾದಂಥ ಏನು ಏಜೆನ್ಸಿಗಳು ಕಳ್ಳಾಟ ನಡೆಸ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಹೋಟೆಲ್ ಮಾಲೀಕರು ಮತ್ತು ಬೇಕರಿ ಮಾಲೀಕರು ಕೂಡ ಇರುವಂಥದ್ದು. ಅಂದರೆ ಕಲಬುರಗಿಯಲ್ಲಿ ಬಹುತೇಕ ಬ್ಲ್ಯಾಕ್ನಲ್ಲಿ ಸಿಲಿಂಡರ್ಗಳು ದುಪ್ಪಟ್ಟು ರೇಟ್ನಲ್ಲಿ ಮಾರಾಟ ಆಗ್ತಾಯಿದೆ ಅನ್ನುವಂಥ ವಿಚಾರ ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಕಲಬುರಗಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಲಬುರಗಿಯಲ್ಲಿರುವಂಥ ಬಹುತೇಕ ಹೋಟೆಲ್ ಮಾಲೀಕರು ಮತ್ತು ಬೇಕರಿ ಮಾಲೀಕರು ಇವತ್ತು ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನನ್ನ ಜೊತೆ ನೇರವಾಗಿ ಹೋಟೆಲ್ ಮಾಲೀಕರು ಇದ್ದಾರೆ, ಬೇಕರಿ ಮಾಲೀಕರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಅಂತ? ಸಿಲಿಂಡ್ರ್ ಒಂದು ಕಡೆ ಜಿಲ್ಲಾಡಳಿತ ಹೇಳುತ್ತೆ ಸಿಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಿ, ಈಗ ನೀವು ನೋಡಿದ್ರೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತೀರಿ. ಸುಮಾರು 25 ದಿನದಿಂದ ನಮ್ಮ ಯಾವುದೇ ಸಂಘದ ಉದ್ಯಮದಾರರಿಗೆ ಸರಿಯಾಗಿ ಸಪ್ಲೈ ಇಲ್ಲ, ಒಂದೂ ಸಿಗಲ್ಲ. ಸಾಧಾರಣ ಇವತ್ತು ನಾವು ಒಂದು ವಾರದಿಂದ ಒಂದು ಸಿಲಿಂಡ್ರ್ ನಾವು ಕೇಳಿದರೆ ಇಲ್ಲ, ಅಲ್ಲ ತಿಂಗಳಿಂದ. ಈಗ ಉದಾಹರಣೆಗೆ ಕಮಲ್ ಹೋಟ್ಲವರು ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ತಿಂಗಳಿಗೆ 75 ಸಿಲಿಂಡ್ರ್ ಬೇಕು ಅವರದ್ದು ಬಿಸ್ನೆಸ್ ಸಲುವಾಗಿ. ಅವರು ಮಿನಿಮಮ್ ಒಂದು ಸಿಲಿಂಡ್ರ್ ಒಂದು ತಿಂಗಳಿಂದ ಸಿಕ್ಕಿಲ್ಲ. ಅವರು ಪ್ರೈವೇಟಾಗಿ ತಗೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ. ಸುಮಾರು 4250. ಈ ವೆಚ್ಚವನ್ನು ಕೊಟ್ಟು ಕಾರ್ಮಿಕರನ್ನು ಒದಗಿಸಿ ನಾವು ಸಂಬಳವನ್ನು ಕೊಟ್ಟು ಬಾಡಿಗೆ ಟ್ಯಾಕ್ಸಲ್ಲಿ ಕೊಟ್ಟು ಹೇಗೆ ನಡೆಸಬೇಕು? ಈ ಥರ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನ ಹೋಟೆಲ್ ಮುಚ್ಚುವುದೇ ನಮ್ಮದು ಒಂದು ದಾರಿ ಅಂತ ತೋರ್ತದೆ. ಆದ್ದರಿಂದ ತಮ್ಮ ಮನವಿಯಲ್ಲಿ ತಾವು ಇದಕ್ಕೆ ನ್ಯಾಯ ಕೊಡುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ತಮ್ಮಿಂದ ನ್ಯಾಯ ಸಿಗಬಹುದು. ಜಿಲ್ಲಾಡಳಿತಕ್ಕೆ ಈ ನಮ್ಮ ಗೋಳನ್ನು ಹೇಳಿಕೊಂಡು ತಾವು ನ್ಯಾಯ ಕೊಡಿಸುವುದಾಗಿ ತಮ್ಮಲ್ಲಿ ಭರವಸೆ. ಈಗ ಬೇಕರಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಿಮಗೂ ಸಿಗ್ತಾ ಇಲ್ವಾ, ಹೇಗೆ? ಈಗ ಹೋಟೆಲ್ಗಳಿಗೆ 2 ಬೇಕಾದರೆ ಬೇಕ್ರಿಗೆ 1 ಬೇಕಾಗ್ತದೆ. ನಾವು ಎಲ್ಲ ಹೋಟೆಲ್ ಮತ್ತು ಬೇಕ್ರಿ 2 ಇರೋದೇ ಗ್ಯಾಸ್ ಮೇಲೆ ಡಿಪೆಂಡ್ ಇದೆ. ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತವರು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ, ಸಾಕಷ್ಟು ಗ್ಯಾಸ್ಗಳಿದ್ದಾವೆ, ನೀವು ಯಾರು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ. ಆದರೆ ಗ್ಯಾಸ್ಗಳು ಬರ್ತಾ ಇದೆ, ರೋಡ್ ಸೈಡ್ ಇರುವಂಥ ಸ್ಮಾಲ್ ವೆಂಡರ್ಸ್ ಅಂದರೆ ಹೋಟೆಲ್ ಏನು ಬಂಡಿಗಳ ಮೇಲೆ ಏನು ಹೋಟೆಲ್ಗಳು ನಡೆಸ್ತಾರೆ ಅವರಿಗೆ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇದೆ. ಅಂದರೆ ನಮ್ಮ ಹತ್ರ ಎಲ್ಲನೂ ಒಂದು ಲೈಸೆನ್ಸ್ಗಳಿದ್ದಾವೆ. ಫುಡ್ ಲೈಸೆನ್ಸ್ ತೊಗೊಳ್ಳಿ, ನೀವು ಕಾರ್ಪೊರೇಷನ್ ಲೈಸೆನ್ಸ್ ತೊಗೊಳ್ಳಿ, ಎಲ್ಲ ಲೈಸೆನ್ಸ್ ಇದ್ದರೂ ಕೂಡ ನಮಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸರಿಗ ತಾವು ಹೇಳಿ, ತಮಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅಂತ? ನಮಗಂತೂ ಟೋಟಲಿ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಇರಲಾರ್ದೆ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಹೋಟೆಲ್ ನಡೆಸೋಕ್ಕೆ ಭಾರಿ ಕಷ್ಟ ಆಯಿತು. ಕಟ್ಟಿಗೆ ಯೂಸ್ ಮಾಡಿದರೆ ನಮ್ಮ ಶುಚಿತ್ವ ಹಾಳಾಗ್ತದೆ. FSSAI ಅವರು ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಅಲ್ಲ ಈಗ ಆಹಾರ ಸಚಿವರೇ ಸೌದೆ ಒಲೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಸೌದೆ ಒಲೆ ಉಪಯೋಗಿಸಿದ್ರೆ ಏನಾಗ್ತದೆ ಅಂತ ಆಹಾರ ಸಚಿವರಿಗೆ ಗೊತ್ತಿಲ್ಲ. ಅದರಲ್ಲಿ ಬೂದಿ ಬರ್ತದೆ, ಹೊಗೆ ತುಂಬುತ್ತದೆ. ತಮ್ಮಂಥವ್ರಿಗೆ ಬಂದು ನನ್ನ ಹೋಟೆಲ್ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಅದು ಕಟ್ಟಿಗೆ ಒಲೆ ಯೂಸ್ ಮಾಡಿದರೆ. ಹೊಗೆ ಬರಲಾರ್ದಿರೋ ಕಟ್ಟಿಗೆ ಒಲೆ ಇದೆ ಅಂಥೇಳಿ ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ಅದೇ ಒಲೆ ತಂದುಕೊಳ್ಳಿ ಇಲ್ಲಿ ಹೊಗೆ ಬರ್ತಾ ಇರ್ತದೆ. ಹಾಗಾಗಿ ಅದು ಸಕ್ಸಸ್ಫುಲ್ ಅಲ್ಲ. ಸೊ ಇದಿಷ್ಟು ಆ ಹೋಟೆಲ್ ಮಾಲೀಕರು ಮತ್ತು ಬೇಕ್ರಿ ಮಾಲೀಕರು ಹೇಳ್ತಾ ಇರುವಂಥ ಮಾತು. ಅಂದರೆ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಸಿಗುವಂಥ ಸಿಲಿಂಡರ್ ನಮಗೆ ಸಿಗ್ತಾ ಇಲ್ಲ, ಈ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ವೇಳೆ ಈ ಅನ್ಯಾಯ ಸರಿಪಡಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ ಮತ್ತು ಬೇಕ್ರಿಗಳನ್ನು ಬಂದ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ ಉದ್ಯಮ ಬೇಕರಿ ಉದ್ಯಮ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಬೇಕಾದಂಥ ಏನು ಏಜೆನ್ಸಿಗಳು ಕಳ್ಳಾಟ ನಡೆಸ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಹೋಟೆಲ್ ಮಾಲೀಕರು ಮತ್ತು ಬೇಕರಿ ಮಾಲೀಕರು ಕೂಡ ಇರುವಂಥದ್ದು. ಅಂದರೆ ಕಲಬುರಗಿಯಲ್ಲಿ ಬಹುತೇಕ ಬ್ಲ್ಯಾಕ್ನಲ್ಲಿ ಸಿಲಿಂಡರ್ಗಳು ದುಪ್ಪಟ್ಟು ರೇಟ್ನಲ್ಲಿ ಮಾರಾಟ ಆಗ್ತಾಯಿದೆ ಅನ್ನುವಂಥ ವಿಚಾರ ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಕಲಬುರಗಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಲಬುರಗಿಯಲ್ಲಿರುವಂಥ ಬಹುತೇಕ ಹೋಟೆಲ್ ಮಾಲೀಕರು ಮತ್ತು ಬೇಕರಿ ಮಾಲೀಕರು ಇವತ್ತು ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನನ್ನ ಜೊತೆ ನೇರವಾಗಿ ಹೋಟೆಲ್ ಮಾಲೀಕರು ಇದ್ದಾರೆ, ಬೇಕರಿ ಮಾಲೀಕರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಅಂತ? ಸಿಲಿಂಡ್ರ್ ಒಂದು ಕಡೆ ಜಿಲ್ಲಾಡಳಿತ ಹೇಳುತ್ತೆ ಸಿಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಿ, ಈಗ ನೀವು ನೋಡಿದ್ರೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತೀರಿ. ಸುಮಾರು 25 ದಿನದಿಂದ ನಮ್ಮ ಯಾವುದೇ ಸಂಘದ ಉದ್ಯಮದಾರರಿಗೆ ಸರಿಯಾಗಿ ಸಪ್ಲೈ ಇಲ್ಲ, ಒಂದೂ ಸಿಗಲ್ಲ. ಸಾಧಾರಣ ಇವತ್ತು ನಾವು ಒಂದು ವಾರದಿಂದ ಒಂದು ಸಿಲಿಂಡ್ರ್ ನಾವು ಕೇಳಿದರೆ ಇಲ್ಲ, ಅಲ್ಲ ತಿಂಗಳಿಂದ. ಈಗ ಉದಾಹರಣೆಗೆ ಕಮಲ್ ಹೋಟ್ಲವರು ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ತಿಂಗಳಿಗೆ 75 ಸಿಲಿಂಡ್ರ್ ಬೇಕು ಅವರದ್ದು ಬಿಸ್ನೆಸ್ ಸಲುವಾಗಿ. ಅವರು ಮಿನಿಮಮ್ ಒಂದು ಸಿಲಿಂಡ್ರ್ ಒಂದು ತಿಂಗಳಿಂದ ಸಿಕ್ಕಿಲ್ಲ. ಅವರು ಪ್ರೈವೇಟಾಗಿ ತಗೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ. ಸುಮಾರು 4250. ಈ ವೆಚ್ಚವನ್ನು ಕೊಟ್ಟು ಕಾರ್ಮಿಕರನ್ನು ಒದಗಿಸಿ ನಾವು ಸಂಬಳವನ್ನು ಕೊಟ್ಟು ಬಾಡಿಗೆ ಟ್ಯಾಕ್ಸಲ್ಲಿ ಕೊಟ್ಟು ಹೇಗೆ ನಡೆಸಬೇಕು? ಈ ಥರ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನ
ಹೋಟೆಲ್ ಮುಚ್ಚುವುದೇ ನಮ್ಮದು ಒಂದು ದಾರಿ ಅಂತ ತೋರ್ತದೆ. ಆದ್ದರಿಂದ ತಮ್ಮ ಮನವಿಯಲ್ಲಿ ತಾವು ಇದಕ್ಕೆ ನ್ಯಾಯ ಕೊಡುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ತಮ್ಮಿಂದ ನ್ಯಾಯ ಸಿಗಬಹುದು. ಜಿಲ್ಲಾಡಳಿತಕ್ಕೆ ಈ ನಮ್ಮ ಗೋಳನ್ನು ಹೇಳಿಕೊಂಡು ತಾವು ನ್ಯಾಯ ಕೊಡಿಸುವುದಾಗಿ ತಮ್ಮಲ್ಲಿ ಭರವಸೆ. ಈಗ ಬೇಕರಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಿಮಗೂ ಸಿಗ್ತಾ ಇಲ್ವಾ ಹೇಗೆ? ಈಗ ಹೋಟೆಲ್ಗಳಿಗೆ 2 ಬೇಕಾದರೆ ಬೇಕ್ರಿಗೆ 1 ಬೇಕಾಗ್ತದೆ. ನಾವು ಎಲ್ಲ ಹೋಟೆಲ್ ಮತ್ತು ಬೇಕ್ರಿ 2 ಇರೋದೇ ಗ್ಯಾಸ್ ಮೇಲೆ ಡಿಪೆಂಡ್ ಇದೆ. ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತವರು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ, ಸಾಕಷ್ಟು ಗ್ಯಾಸ್ಗಳಿದ್ದಾವೆ, ನೀವು ಯಾರು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ. ಆದರೆ ಗ್ಯಾಸ್ಗಳು ಬರ್ತಾ ಇದೆ, ರೋಡ್ ಸೈಡ್ ಇರುವಂಥ ಸ್ಮಾಲ್ ವೆಂಡರ್ಸ್ ಅಂದರೆ ಹೋಟೆಲ್ ಏನು ಬಂಡಿಗಳ ಮೇಲೆ ಏನು ಹೋಟೆಲ್ಗಳು ನಡೆಸ್ತಾರೆ ಅವರಿಗೆ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇದೆ. ಆದರೆ ನಮ್ಮ ಹತ್ರ ಎಲ್ಲನೂ ಒಂದು ಲೈಸೆನ್ಸ್ಗಳಿದ್ದಾವೆ, ಫುಡ್ ಲೈಸೆನ್ಸ್ ತೊಗೊಳ್ಳಿ, ನೀವು ಕಾರ್ಪೊರೇಷನ್ ಲೈಸೆನ್ಸ್ ತೊಗೊಳ್ಳಿ, ಎಲ್ಲ ಲೈಸೆನ್ಸ್ ಇದ್ದರೂ ಕೂಡ ನಮಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸರಿಗ ತಾವು ಹೇಳಿ, ತಮಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅಂತ? ನಮಗಂತೂ ಟೋಟಲಿ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಇರಲಾರ್ದೆ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಹೋಟೆಲ್ ನಡೆಸೋಕ್ಕೆ ಭಾರಿ ಕಷ್ಟ ಆಯಿತು. ಕಟ್ಟಿಗೆ ಯೂಸ್ ಮಾಡಿದರೆ ನಮ್ಮ ಶುಚಿತ್ವ ಹಾಳಾಗ್ತದೆ. FSSAI ಅವರು ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಈಗ ಅಲ್ಲ ಈಗ ಆಹಾರ ಸಚಿವರೇ ಸೌದೆ ಒಲೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಸೌದೆ ಒಲೆ ಉಪಯೋಗಿಸಿದ್ರೆ ಏನಾಗ್ತದೆ ಅಂತ ಆಹಾರ ಸಚಿವರಿಗೆ ಗೊತ್ತಿಲ್ಲ. ಅದರಲ್ಲಿ ಬೂದಿ ಬರ್ತದೆ, ಹೊಗೆ ತುಂಬುತ್ತದೆ. ತಮ್ಮಂಥವ್ರಿಗೆ ಬಂದು ನನ್ನ ಹೋಟೆಲ್ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಅದು ಕಟ್ಟಿಗೆ ಒಲೆ ಯೂಸ್ ಮಾಡಿದರೆ. ಒಲೆ ಹೊಗೆ ಬರಲಾರ್ದಿರೋ ಕಟ್ಟಿಗೆ ಒಲೆ ಇದೆ ಅಂಥೇಳಿ ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ಅದೇ ಒಲೆ ತಂದುಕೊಳ್ಳಿ ಇಲ್ಲಿ ಹೊಗೆ ಬರ್ತಾ ಇರ್ತದೆ. ಹಾಗಾಗಿ ಅದು ಸಕ್ಸಸ್ಫುಲ್ ಅಲ್ಲ. ಸೊ ಇದಿಷ್ಟು ಆ ಹೋಟೆಲ್ ಮಾಲೀಕರು ಮತ್ತು ಬೇಕ್ರಿ ಮಾಲೀಕರು ಹೇಳ್ತಾ ಇರುವಂಥ ಮಾತು. ಅಂದರೆ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಸಿಗುವಂಥ ಸಿಲಿಂಡರ್ ನಮಗೆ ಸಿಗ್ತಾ ಇಲ್ಲ. ಈ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ವೇಳೆ ಈ ಅನ್ಯಾಯ ಸರಿಪಡಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ ಮತ್ತು ಬೇಕ್ರಿಗಳನ್ನು ಬಂದ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ ಉದ್ಯಮ, ಬೇಕ್ರಿ ಉದ್ಯಮ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಬೇಕಾದಂಥ ಏನು ಏಜೆನ್ಸಿಗಳು ಕಳ್ಳಾಟ ನಡೆಸ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಹೋಟೆಲ್ ಮಾಲೀಕರು ಮತ್ತು ಬೇಕ್ರಿ ಮಾಲೀಕರು ಕೂಡ ಇರುವಂಥದ್ದು. ಅಂದರೆ ಕಲಬುರಗಿಯಲ್ಲಿ ಬಹುತೇಕ ಬ್ಲ್ಯಾಕ್ನಲ್ಲಿ ಸಿಲಿಂಡರ್ಗಳು ದುಪ್ಪಟ್ಟು ರೇಟ್ನಲ್ಲಿ ಮಾರಾಟ ಆಗ್ತಾಯಿದೆ ಅನ್ನುವಂಥ ವಿಚಾರ ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಕಲಬುರಗಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಲಬುರಗಿಯಲ್ಲಿರುವಂಥ ಬಹುತೇಕ ಹೋಟೆಲ್ ಮಾಲೀಕರು ಮತ್ತು ಬೇಕ್ರಿ ಮಾಲೀಕರು ಇವತ್ತು ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನನ್ನ ಜೊತೆ ನೇರವಾಗಿ ಹೋಟೆಲ್ ಮಾಲೀಕರು ಇದ್ದಾರೆ, ಬೇಕ್ರಿ ಮಾಲೀಕರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಅಂತ? ಸಿಲಿಂಡರ್ ಒಂದು ಕಡೆ ಜಿಲ್ಲಾಡಳಿತ ಹೇಳ್ತೆ ಸಿಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಿ, ಈಗ ನೀವು ನೋಡಿದ್ರೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತೀರಿ. ಸುಮಾರು 25 ದಿನದಿಂದ ನಮ್ಮ ಯಾವುದೇ ಸಂಘದ ಉದ್ಯಮದಾರರಿಗೆ ಸರಿಯಾಗಿ ಸಪ್ಲೈ ಇಲ್ಲ, ಒಂದೂ ಸಿಗಲ್ಲ. ಸಾಧಾರಣ ಇವತ್ತು ನಾವು 1 ವಾರದಿಂದ 1 ಸಿಲಿಂಡರ್ ನಾವು ಕೇಳಿದರೆ ಇಲ್ಲ, ಅಲ್ಲ ತಿಂಗಳಿಂದ. ಈಗ ಉದಾಹರಣೆಗೆ ಕಮಲ್ ಹೋಟ್ಲವರು ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ತಿಂಗಳಿಗೆ 75 ಸಿಲಿಂಡರ್ ಬೇಕು ಅವರದ್ದು ಬಿಸ್ನೆಸ್ ಸಲುವಾಗಿ. ಅವರು ಮಿನಿಮಮ್ 1 ಸಿಲಿಂಡ್ರ್ 1 ತಿಂಗಳಿಂದ ಸಿಕ್ಕಿಲ್ಲ. ಅವರು ಪ್ರೈವೇಟಾಗಿ ತಗೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ. ಸುಮಾರು 4250. ಈ ವೆಚ್ಚವನ್ನು ಕೊಟ್ಟು ಕಾರ್ಮಿಕರನ್ನು ಒದಗಿಸಿ ನಾವು ಸಂಬಳವನ್ನು ಕೊಟ್ಟು ಬಾಡಿಗೆ ಟ್ಯಾಕ್ಸಲ್ಲಿ ಕೊಟ್ಟು ಹೇಗೆ ನಡೆಸಬೇಕು? ಈ ಥರ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನ ಹೋಟೆಲ್ ಮುಚ್ಚುವುದೇ ನಮ್ಮದು ಒಂದು ದಾರಿ ಅಂತ ತೋರ್ತದೆ. ಆದ್ದರಿಂದ ತಮ್ಮ ಮನವಿಯಲ್ಲಿ ತಾವು ಇದಕ್ಕೆ ನ್ಯಾಯ ಕೊಡುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ತಮ್ಮಿಂದ ನ್ಯಾಯ ಸಿಗಬಹುದು. ಜಿಲ್ಲಾಡಳಿತಕ್ಕೆ ಈ ನಮ್ಮ ಗೋಳನ್ನು ಹೇಳಿಕೊಂಡು ತಾವು ನ್ಯಾಯ ಕೊಡಿಸುವುದಾಗಿ ತಮ್ಮಲ್ಲಿ ಭರವಸೆ. ಈಗ ಬೇಕರಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಿಮಗೂ ಸಿಗ್ತಾ ಇಲ್ವಾ ಹೇಗೆ? ಈಗ ಹೋಟೆಲ್ಗಳಿಗೆ 2 ಬೇಕಾದರೆ ಬೇಕ್ರಿಗೆ 1 ಬೇಕಾಗ್ತದೆ. ನಾವು ಎಲ್ಲ ಹೋಟೆಲ್ ಮತ್ತು ಬೇಕ್ರಿ 2 ಇರೋದೇ ಗ್ಯಾಸ್ ಮೇಲೆ ಡಿಪೆಂಡ್ ಇದೆ. ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತವರು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ, ಸಾಕಷ್ಟು ಗ್ಯಾಸ್ಗಳಿದ್ದಾವೆ, ನೀವು ಯಾರು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ. ಆದರೆ ಗ್ಯಾಸ್ಗಳು ಬರ್ತಾ ಇದೆ, ರೋಡ್ ಸೈಡ್ ಇರುವಂಥ ಸ್ಮಾಲ್ ವೆಂಡರ್ಸ್ ಅಂದರೆ ಹೋಟೆಲ್ ಏನು ಬಂಡಿಗಳ ಮೇಲೆ ಏನು ಹೋಟೆಲ್ಗಳು ನಡೆಸ್ತಾರೆ ಅವರಿಗೆ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇದೆ. ಆದರೆ ನಮ್ಮ ಹತ್ರ ಎಲ್ಲನೂ ಒಂದು ಲೈಸೆನ್ಸ್ಗಳಿದ್ದಾವೆ, ಫುಡ್ ಲೈಸೆನ್ಸ್ ತೊಗೊಳ್ಳಿ, ನೀವು ಕಾರ್ಪೊರೇಷನ್ ಲೈಸೆನ್ಸ್ ತೊಗೊಳ್ಳಿ, ಎಲ್ಲ ಲೈಸೆನ್ಸ್ ಇದ್ದರೂ ಕೂಡ ನಮಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸರಿಗ ತಾವು ಹೇಳಿ, ತಮಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅಂತ? ನಮಗಂತೂ ಟೋಟಲಿ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಇರಲಾರ್ದೆ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಹೋಟೆಲ್ ನಡೆಸೋಕ್ಕೆ ಭಾರಿ ಕಷ್ಟ ಆಯಿತು. ಕಟ್ಟಿಗೆ ಯೂಸ್ ಮಾಡಿದರೆ ನಮ್ಮ ಶುಚಿತ್ವ ಹಾಳಾಗ್ತದೆ. FSSAI ಅವರು ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಈಗ ಅಲ್ಲ ಈಗ ಆಹಾರ ಸಚಿವರೇ ಸೌದೆ ಒಲೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಸೌದೆ ಒಲೆ ಉಪಯೋಗಿಸಿದ್ರೆ ಏನಾಗ್ತದೆ ಅಂತ ಆಹಾರ ಸಚಿವರಿಗೆ ಗೊತ್ತಿಲ್ಲ. ಅದರಲ್ಲಿ ಬೂದಿ ಬರ್ತದೆ, ಹೊಗೆ ತುಂಬುತ್ತದೆ. ತಮ್ಮಂಥವ್ರಿಗೆ ಬಂದು ನನ್ನ ಹೋಟೆಲ್ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಅದು ಕಟ್ಟಿಗೆ ಒಲೆ ಯೂಸ್ ಮಾಡಿದರೆ. ಒಲೆ ಹೊಗೆ ಬರಲಾರ್ದಿರೋ ಕಟ್ಟಿಗೆ ಒಲೆ ಇದೆ ಅಂಥೇಳಿ ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ಅದೇ ಒಲೆ ತಂದುಕೊಳ್ಳಿ ಇಲ್ಲಿ ಹೊಗೆ ಬರ್ತಾ ಇರ್ತದೆ. ಹಾಗಾಗಿ ಅದು ಸಕ್ಸಸ್ಫುಲ್ ಅಲ್ಲ.
ಸೊ ಇದಿಷ್ಟು ಆ ಹೋಟೆಲ್ ಮಾಲೀಕರು ಮತ್ತು ಬೇಕ್ರಿ ಮಾಲೀಕರು ಹೇಳ್ತಾ ಇರುವಂಥ ಮಾತು. ಅಂದರೆ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಸಿಗುವಂಥ ಸಿಲಿಂಡರ್ ನಮಗೆ ಸಿಗ್ತಾ ಇಲ್ಲ, ಈ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ವೇಳೆ ಈ ಅನ್ಯಾಯ ಸರಿಪಡಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ ಮತ್ತು ಬೇಕ್ರಿಗಳನ್ನು ಬಂದ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು.